ಅವ್ರು ಬರಿಬೇಕಾದ್ರೇನೆ ಉಳಿದವರು ಕಂಡಂತೆ ಬಿಗಿನಿಂಗ್ನಲ್ಲೇ ಬೋಟ್ ಡಾಕಿಂಗ್ ಮಾಡ್ತಾ ಇರ್ತಾರೆ ಸೀನು. ಅಲ್ಲಿ ಒಬ್ಬ ಹುಚ್ಚುತ್ತಾ ಇರ್ತಾನೆ, ಒಬ್ಬ ಬಡಿತಾ ಇರ್ತಾನೆ, ಆ ರೋಪ್ ಸೌಂಡ್ ಬರ್ತಾ ಇರುತ್ತೆ, ಅಲ್ಲೊಂದು ಕಾಗೆ ಹಿಂಗೆ ಆರೋಗುತ್ತೆ. ಸೊ ಈ ಥರ ಸೌಂಡ್ ಇಟ್ಕೊಂಡೆ ನಾವು ಮ್ಯೂಸಿಕ್ ಮಾಡಿ ಅದನ್ನು ಮ್ಯೂಸಿಕಲಿ ಕನ್ವರ್ಟ್ ಮಾಡೋಣ. ದಟ್ ವಾಸ್ ಅನ್ ಐಡಿಯಾ. ನಾನು ಯಾವಾಗಲೂ ಐಡಿಯಾ ಅಂತ ಹೇಗಂದರೆ, ನೀವು ಮ್ಯೂಸಿಕ್ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಯು ಶುಡ್ ವರ್ಕ್ ಆನ್ ಅನ್ ಐಡಿಯಾ. ಓಕೆ, ನನಗೆ ಏನು ಬೇಕು, ಏನು ಕನ್ವೆ ಮಾಡಬೇಕು ಆಡಿಯನ್ಸಿಗೆ, ಏನನ್ನು ನಾನು ಯಾವ ರೀತಿಯ ಫುಡ್ ಟ್ಯಾಪಿಂಗ್ ಆಗಿರಬೇಕಾ, ಅಥವಾ ಸೊ ಆ ಐಡಿಯಾ ಇಟ್ಕೊಂಡು ಆ ಐಡಿಯಾದ ಮೇಲೆ ನಾವು ಮ್ಯೂಸಿಕ್ನ ವರ್ಕ್ ಮಾಡ್ಕೊಂಡು ಹೋದರೆ ಅದು ಸಿನಿಮಾಗೆ ವರ್ಕ್ ಆಗುತ್ತೆ. ಐ ಡೋಂಟ್ ನೋ ಅಬೌಟ್ ಅದರ್ ಮೀಡಿಯಮ್, ಬಟ್ ಇಟ್ ವಿಲ್ ಆಲ್ವೇಸ್ ವರ್ಕ್ಸ್. ಐಡಿಯಾಸ್ ವರ್ಕ್ಸ್, ನಾಟ್ ದ ಮ್ಯೂಸಿಕ್. ಐಡಿಯಾಸ್ ವರ್ಕ್ಸ್ ಆಲ್ವೇಸ್. ಯು ಶುಡ್ ಲಿಸನ್. ಯಾಕಂದರೆ ಪ್ರತಿಯೊಂದರಲ್ಲೂ ಒಂದು ರಿದಮ್ ಇರುತ್ತೆ, ನಾನು ಮಾತಾಡಲು ಒಂದು ರಿದಮ್ ಇರುತ್ತೆ, ಬಟ್ ಯು ಶುಡ್ ಕಾಮ್ ಯುವರ್ ಮೈಂಡ್ ಆ್ಯಂಡ್ ಲಿಸನ್ ಟು ಇಟ್. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ಗೋಯಿಂಗ್ ಆನ್. ಸೊ ಅದೇ ಥರ ನನಗೆ ಆ ಹಗ್ಗ ಎಳೆದಲ್ಲಿ ಒಂದು ಮ್ಯೂಸಿಕ್ ಇತ್ತು. ಸೊ ಆ ಹಗ್ಗ ಎಳೆಯೋ ಮ್ಯೂಸಿಕ್ಗೆ ಕರೆಕ್ಟಾಗಿ ಅದೇನಿತ್ತೋ ಅದೇನೇ ಸ್ವಲ್ಪ ಬಾಂಗು ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಆ ಇನ್ಸ್ಟ್ರೂಮೆಂಟಿಂದ ಅದು ಹಾಕಿ, ಸೊ ಅದರಿಂದ ಪ್ರತಿಯೊಂದು ಅದರಲ್ಲೂ ಐ ಫೌಂಡ್ ಇಟ್ ಎ ರಿದಮ್ ಇನ್ ಇಟ್. ಸೊ ಅದನ್ನೇ ನಾನು ಲೂಪ್ ಮಾಡಿಕೊಂಡು ಅದ್ರ ಜೊತೆಗೆ ಅವ್ರು ಏನೇನೋ ಹಾಡ್ತಾರೆ, ಹೂವಾ ಬಂಡಾರಸೆ ವಾರ್ಡ್ ಬೈಗೋ ಅಂತ ಏನೇನೋ ಹಾಡಿರುತ್ತೆ. ಸೊ ಅದನ್ನು ಒಂದು ಇಟ್ಕೊಂಡು, ಸೊ ಅದನ್ನು ಲೂಪ್ ಮಾಡಿ ಆ ಲೂಪ್ ಮೇಲೆ ಅವ್ರು ಹಾಡೋದನ್ನು ಸುಮ್ಮನೆ ಪ್ಲೇಸ್ ಮಾಡ್ತಾ ಹೋಗ್ತಾ ಅದು ಯು ಶುಡ್ ವರ್ಕ್ ಮ್ಯೂಸಿಕ್ ಎಡಿಟಿಂಗಲ್ಲಿ. ಯಾಕಂದರೆ ಅವರೆಲ್ಲ ಒಂದು ಟೆಂಪೋಲಿ ಅಥವಾ ಒಂದು ಲಯದಲ್ಲಿ ಹಾಡಿರೋದಿಲ್ಲ. ಸೊ ಅದನ್ನು ಎಡಿಟ್ ಮಾಡಿ ಒಂದಿಷ್ಟು ದಿವಸಗಳು ವರ್ಕ್ ಮಾಡಿದ್ಮೇಲೆ ವಿಲ್ ಗೆಟ್ ಓಕೆ ಒಂದು ಶೇಪ್ ಸಿಗುತ್ತೆ. ಸೊ ಆ ಶೇಪ್ ಮೇಲೆ ದೆನ್ ಐ ಸಿಟ್ ಆ್ಯಂಡ್ ಗಿವನ್ ಒಂದು ಸಿನಿಮ್ಯಾಟಿಕ್ ಫೀಲ್ ಫಾರ್ ಇಟ್. ಸೊ ಆ ಥರ ಆಗತ್ತೆ.